ಯೂಟ್ಯೂಬ್ ನ್ಯೂಸ್ಗೆ ಸ್ವಾಗತ. ನಾನು ಮೊಹಮ್ಮದ್ ಯೂಸುಫ್. ಇವತ್ತು ನೋಡ್ತಾ ಇದ್ದೀರಿ ಬಿಜಾಪುರ ನಗರದಲ್ಲಿ ಏನು ಇಟ್ಟು ಥಂಡಿ ಬಿದ್ದದ, ಚಳಿ ಬಿದ್ದದ. ಆದರೂ ಇಲ್ಲಿ ನಮ್ಮ ಹೋರಾಟಗಾರರು ಹೋರಾಟಕ್ಕೆ ಕೂತಾರ. ವಿಷಯ ಏನಂದ್ರೆ ಇವತ್ತಿಗೆ 94 ದಿವಸ ಆಯ್ತು ಮತ್ತು 3 ದಿವಸ ಆಯ್ತು ಅಹೋರಾತ್ರಿ ಸತ್ಯಾಗ್ರಹ ಅಂತೇಳಿ ಇವರೆಲ್ಲರೂ ಕುಂತಾರ. ಇವ್ರ ಬೇಡಿಕೆ ಇವ್ರದ್ದು ಅಷ್ಟೇ ಅಲ್ಲ, ಇಡೀ ಬಿಜಾಪುರ ಡಿಸ್ಟಿಕ್ ಅವ್ರದ್ದು ಎಲ್ಲರದ್ದು ಬೇಡಿಕೆ ಏನಂದ್ರೆ ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಗಬೇಕು, ಪಿ ಪಿ ಮಾದರಿ ಆಗಬಾರ್ದು ಅಂತೇಳಿ ಇವರೆಲ್ಲರೂ ಹೋರಾಟಕ್ಕೆ ಕೂತಾರ. ಆದ್ರೆ ಇವ್ರದ್ದು ಮಾತುಗಳಾಗಲಿ ಮತ್ತು ಇವ್ರದ್ದು ಪ್ರತಿಭಟನೆ ಆಗಲಿ ಸರ್ಕಾರ ತನ ಮುಟ್ಲಾಕತ್ತಿತ್ತು. ಏನಿಲ್ಲ ಉಸ್ತುವಾರಿ ಮಂತ್ರಿಯವರು, ನಗರ ಶಾಸಕರು ಇವರು ಏನು ಸ್ಟ್ರೈಕ್ ಮಾಡತ್ತಾರ, ಇವ್ರದ್ದು ಏನು ಪ್ರಶ್ನೆಗಳದ, ಇವ್ರ ಬೇಡಿಕೆ ಏನದ, ನಮ್ಮ ಕರ್ನಾಟಕ ರಾಜ್ಯ CM ಸಿದ್ದರಾಮಯ್ಯ ಅವ್ರ ತನ ಹೋಗಿ ಮುಟ್ಟಿಸ್ಲಾಗತ್ತಾರೋ ಏನೋ ಅದು ಗೊತ್ತಾಗ್ಲಿಲ್ಲ. ಆದ್ರೆ ಇವರು ಏನ್ ಹೇಳ್ತಾರೆ, ನಾವು ಪಿ ಪಿ ಕಾಲೇಜ್ ಬೇಡ, ಮೆಡಿಕಲ್ ಕಾಲೇಜ್ ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಗ್ಬೇಕಂತೇಳಿ ಇವ್ರದ್ದೇನು ಬೇಡಿಕೆ ಅದ. ನೋಡೋಣ ಇವ್ರು ಇನ್ನ 8 ದಿವಸ ಹೋರಾಟ ಕುಂದಿರ್ತಾರ. ಮತ್ತ ಏನೇನು ಪಿ ಕಾಲೇಜ್ ಆಗ್ತದೋ, ಏನ್ ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಗ್ತದೋ ಕಾದ ನೋಡಿ. ಓಕೆ ಸರ್. ಓಕೆ, ಇವಾಗ ನೋಡ್ರಿ, ಬಿಜಾಪುರ ಜಿಲ್ಲೆಯಲ್ಲಿ ಸುಮಾರು 3 ತಿಂಗಳ ಕಳೀತು. 4ನೇ ದಿವಸ ಅಹೋರಾತ್ರಿಗೆ ಬಂದಿದ್ದೆವು. ಈ 3 ತಿಂಗಳಲ್ಲಿ ರೈತ ಒಂದು ಬೀಜ ಹಾಕಪ್ಪ ಅಂದ್ರೆ ಅದು ಏನು ಮಾಡ್ತಪ್ಪ ಅಂದ್ರೆ ಮಳಿಕೆ ಬಂದು ಫಲ ಕೊಟ್ಟು ರೈತನಷ್ಟೇ ಅಲ್ಲ, ಆ ರೈತನ ಸುತ್ತಮುತ್ತಲಿರುವ ಎಲ್ಲ ಕುಟುಂಬಗಳಿಗೂ ಕೂಡ ಏನು ಮಾಡ್ತಾನೆ ಅದು ಹೊಟ್ಟೆ ತುಂಬಿಸ್ತದ. ಬಟ್ ಆ ಒಂದು ಬೀಜ ಅದು ಯಾವುದೇ ರೀತಿಯಲ್ಲಿ ಮೂಮೆಂಟ್ ಇರೋಂಗಿಲ್ಲ. ಆ ಮಣ್ಣಿನಲ್ಲಿ ಬಿದ್ದಾಗ ಅದಕ್ಕೆ ಗೊತ್ತಾಗ್ತದ, ಅಯ್ಯೋ ನನಗೆ ಮಣ್ಣಿನಾಗ ಹಾಕ್ಯಾರತ್ತೆ. ಬಟ್ ನಮ್ಮ ದುರದೃಷ್ಟ ಏನಪ್ಪ ಅಂದ್ರೆ ಇರುವಂಥ 8 ಶಾಸಕರು, 2 ಮಿನಿಸ್ಟ್ರಿಗಳು, ಇವರು ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಯಾವ ರೀತಿ 52 ಒಳಗೆ 2 ಜೋಕರ್ ಇರ್ತಾವ, ಆ ರೀತಿ ಏನಾಗ್ಯದಪ್ಪ ಅಂದ್ರೆ ಇವರು 8 ಮಂದಿ ಜೋಕರ್ಗಳು, ಅವರು 1-2 ಎಕ್ಸ್ಟ್ರಾ ಪ್ಲೇಯರ್ಸ್ ಇರ್ತಾರೆ. ಸುಮ್ಮನೆ ಯಾಕಂದ್ರೆ ಯಾವ ಎಮರ್ಜೆನ್ಸಿ ಆಗಿ ಸತ್ತಪ್ಪ ಅಂದ್ರೆ ಆ ಜಾಗಕ್ಕೆ ಮತ್ತೊಬ್ಬ ಬರಲಿ ಅನ್ನೋ ಉದ್ದೇಶದಿಂದ ಈ ರೀತಿಯಲ್ಲಿ ಇಟ್ಟು ಏನಪ್ಪ ಅಂದ್ರೆ ಬಡವರ ಜೊತೆಲಿ, ಬಡವರ ಒಂದು ಆರೋಗ್ಯ ಜೊತೆಲಿ ಚೆಲ್ಲಾಟ ಆಡ್ತಾ ಇದ್ದಾರೆ. ಬಟ್ ಆದರೂ ಕೂಡ ನೋಡ್ರಿ, ನಾವು ಅವ್ರಿಗೆ ಸೃಷ್ಟಿ ಮಾಡಿದ್ವಿ, ಅವರು ನಮಗೆ ಸೃಷ್ಟಿ ಮಾಡಲ್ಲ. ಅವರು ನಮ್ಮ ನಾಯಕರಲ್ಲ, ಅವರು ನಮ್ಮ ಸೇವಕರು, ನಾವು ಅವ್ರನ್ನ ಆಳೋರು. ಇದು ಇಷ್ಟೇ ಅಲ್ಲ, ಇದು 30 ದಿವಸ ಆಯಿತು ಅಥವಾ ಏನಪ್ಪ ಅಂದರೆ 4 ಆಯಿತು, ಅವರು ಒಂದು ಏನೋ ತಿಳ್ಕೊಂಡು ಬಿಟ್ರ. ಯಾಕಂದ್ರೆ ಪ್ರಜಾಪ್ರಭುತ್ವದಾಗ ನಾವು ಅನ್ಕೊಂಡು ಆಗಬೇಕು, ಅವ್ರಿಗೇನೋ ಒಂದು ಅಧಿಕಾರ ಕೊಟ್ಟಿವಿ. ನೋಡ್ರಿ, ಬಿಜಾಪುರ ಜನ ಮುಗ್ಧ ಜನರಲ್ಲ, ಪ್ರತಿಯೊಂದು ವಿಷಯವನ್ನು ಕೂಡ ಅವರು ಅರಿತಾರ. ಅವರು ಅದ್ರ ಬಗ್ಗೆ ಅವ್ರಿಗೆ ಸಂಪೂರ್ಣ ತಿಳುವಳಿಕೆ ಇದೆ. ಏನಪ್ಪ ಒಂದು ಮಾಡ್ತಾ ಇದ್ದಾರೆ ಸರಿ ಅಂತೇಳಿ ಅವರು ಹೊರಗಡೆ ಕೂತು ಈಗ ಪ್ರತಿಯೊಂದು ನೋಡ್ರಿ, ಈಗ ಮೊನ್ನೆ ದಿವಸ ನಾವು ಡಿಸೆಂಬರ್ ರ್ಯಾಲಿ ಮಾಡಿದೆವು. ಪೂರ ಎಲ್ಲಿಂದ, ಶಿವಾಜಿ ಸರ್ಕಲ್ದಿಂದ ಎಲ್ಲ ಕಡೆಯಿಂದ ವಿದ್ಯಾರ್ಥಿಗಳು ಬಂದರು, ಬಿಜಾಪುರದ ಎಲ್ಲ ಜನನೂ ಬಂದರು. ಯಾಕೆ ಅವ್ರಿಗೆ ಗೊತ್ತದ ಈ ರಾಜಕಾರಣಿಗಳು ಏನು ಕಳ್ಳಾಟ ಮಾಡ್ಲಕತ್ತಾರ ಅಂತೇಳಿ. ಯಾಕಂದ್ರೆ ಇರುವಂಥ 140 ಎಕರೆ ಏನು ಮಾಡಿದ್ರಪ್ಪ ಅಂದ್ರೆ ಇವರು ಹೊಡ್ಕೋಬೇಕನ್ನೋ ಉದ್ದೇಶದಿಂದ. ಇದೇ ರೀತಿ 2004ದಾಗ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಬಂತು. ಏನಪ್ಪ ಅಂದ್ರೆ ಇದು ನಿಮಾನ್ಸತ್ತೆ ಒಂದು ಆರೋಗ್ಯ ಒಂದು ದವಾಖಾನೆ ತೆಗಿಬೇಕಂತೇಳಿ. ಆದರೂ ಅವಾಗ ಕೂಡ ನಮ್ಮ ಮಿನಿಸ್ಟ್ರಿಗಳು ಬ್ಯಾಡ್ ಅಂದರು. ಮತ್ತು ಹೈಕೋರ್ಟ್ ಬಂತು, ಹೈಕೋರ್ಟು ಕೂಡ ಬ್ಯಾಡ್ ಅಂದರು. ಇನ್ನೊಂದು ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ, 80 ಯೂನಿವರ್ಸಿಟಿಗೆ 80 ಕಾಲೇಜ್ ಅಂದ್ರೆ 1 ಯೂನಿವರ್ಸಿಟಿ ಕೊಡ್ತಾರೆ. ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ 130 ಕಾಲೇಜಿಗಾವ. ಅದು ಯೂನಿವರ್ಸಿಟಿ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬೆಳಗಾಂಗೆ ಹೋಗಿಬಿಡ್ತು. ಮತ್ತು 371G ಅದನ್ನು ಕೂಡ ಬಿಟ್ಬಿಟ್ರಿ. ಏನಪ್ಪ ಅಂದ್ರೆ ಪ್ರತಿಯೊಂದು ನಾವು ವಿಷಯದಾಗ ಏನು ಮಾಡ್ಲಕತ್ತೀವಿ ಅಂದ್ರೆ ಬಿಜಾಪುರ ಜನ ದಾನಿಗಳಾಗ್ಬಿಟ್ಟಿವಿ. ಎಲ್ಲಾನು ಕೊಡ್ರಿ ಇಲ್ಲಿಕಂದ್ರೆ ನಾವು ಹೋರಾಟ ಮಾಡಿ ತೊಗೋಬೇಕು. ಯಾಕಪ್ಪ ಅಂದ್ರೆ ಇದೇ ರೀತಿ ಕಂಟಿನ್ಯೂ ಆಯ್ತಪ್ಪ ಅಂದ್ರೆ ನಾವು ಉತ್ತರ ಕರ್ನಾಟಕ ಹೊಡ್ಕೊಂಡ್ಕೆ ನಿಮ್ಮ ಪಾಡಿಗೆ ನೀವಿರ್ರಿ. ಇವು ಆಲ್ರೆಡಿ ಈಗ 8 ದಿವಸ ಇವರು ಏನೋ ಒಂದು ಉತ್ತರ ಕರ್ನಾಟಕ ಅಭಿವೃದ್ಧಿ ಮಾಡಿದ್ರೆ ಏರ್ಕಿಸ್ತಾರೆ. 2,000 ಕೋಟಿ ರೂಪಾಯಿ ವೇಸ್ಟ್. ಯಾಕಂದ್ರೆ ಒಬ್ಬೊಬ್ಬ MLAಗೆ 3, 4, 5 ಸಾವಿರ ರೂಪಾಯಿ ಕೊಡಬೇಕು ಒಂದು ದಿವಸಿಗೆ. ಅವರು ಏನೂ ಮಾಡ್ಲಿಕ್ಕಂದ್ರೆ ಕೂಡ ಅಲ್ಲಿ ಅವರಿಗೆ ಅಟ್ ಅಮೌಂಟ್ ಅವ್ರಿಗೆ ಕೊಡಬೇಕಾಗುತ್ತದೆ. ಅವ್ರ ಜೋಡಿ ಅಷ್ಟೇ ಅಲ್ಲ, ಅವ್ರ ಜೋಡಿ ಇದ್ದವ್ರಿಗೆ ಕೂಡ ಕೊಡಬೇಕು. ಯಾವ ದುಡ್ಡು ಇದು? ಪ್ರತಿಯೊಬ್ಬ ನಾಗರಿಕರು ಕಟ್ಟುವಂಥ ತೆರಿಗೆ ಹಣದಿಂದ. ಇವ್ರೇನು ಮಾಡಿದ್ರಪ್ಪ ಅಂದ್ರೆ ಆ ಒಂದು ಕಾಟಾಚಾರ ಮಾಡಿ ಅದಿಟ್ಟು ರೊಕ್ಕ ಹೊಡ್ಕೊಂಡು ಹೋಗಿಬಿಡ್ತಾರೆ. ಅವ್ರು 2, 3, 4, 5 ಮಂದಿ ಒಂದು ಇದ್ರ ಬಗ್ಗೆ ಅವ್ರ ಧ್ವನಿ ಎತ್ತಿದ್ರು ಕೂಡ ಯಾವ ಒಬ್ಬವನು ಕೂಡ ಇದ್ರ ಬಗ್ಗೆ ಮನಸ್ಸು ಮಾಡಲಿಲ್ಲ. ವಿಚಾರ ಮಾಡಿರಿ, DK ಶಿವಕುಮಾರ ನಮ್ಮ ಉಪಮುಖ್ಯಮಂತ್ರಿ, ಅವ್ರ ಜೊತೆಗಿರುವಂಥ ಒಂದು ತಾಲೂಕು, ಅಲ್ಲಿ ಜಾಗನೂ ಇಲ್ಲ ಮತ್ತು
ಏನು ಮಾಡ್ಯಾರಪ್ಪ ಅಂದ್ರೆ ಜಾಗ ತೊಗೊಳಕ್ಕೆ ಅವರಿಗೆ 100 ಕೋಟಿ ರೂಪಾಯಿ ಕೊಟ್ರ. ಏನು ಈಗ ಬಿಜಾಪುರ ನಗರದಲ್ಲಿ ಏನು ಸರ್ಕಾರಿ ಮೆಡಿಕಲ್ ಕಾಲೇಜ್ ಮಾಡ್ಬೇಕಂತ ನೀವು ಹೋರಾಟ ಕೂತೀರಿ, ಇದಕ್ಕೆ ಅಡ್ಡಿ ಯಾರು ಪಡಿಸತ್ತಾರ? ಅಡ್ಡಿ ಜನಪ್ರತಿನಿಧಿಗಳು, ಆ ಮುಖ್ಯಮಂತ್ರಿಗಳಿಗೆ ದಾರಿ ತಪ್ಪಿಸ್ತಾ ಇದಾರೆ ಇರುವಂತ ಇಲ್ಲಿ ಅಲ್ಲ ಇಲ್ಲಿ ಅವರು ಇವರು ಯಾರು ಹೆಸರೇಟ್ರಿ? ಅವರು ಇವರು ಅನ್ನಕ್ಕೆ ನೋಡ್ರಿ, ಇಲ್ಲಿರುವಂತ 8 ಮಂದಿ ಶಾಸಕರಿದಾರ, 2 ಮಿನಿಸ್ಟರ್. ನಾವು ಯಾಕಂದ್ರೆ ಈ ಬಟ್ ಮಾಡಿಕೆ ಅವ್ರಿಗೆ ಹೇಳಕ್ಕಾಗಲ್ಲ, ಅವ್ರು ತಿಳ್ಕೋಬೇಕು. ಯಾಕೆ ಹೋಟ್ ಕೇಳುವಾಗ ಪ್ರತಿಯೊಂದು ಏರಿಯಾವಾಗಿ ಡಿವೈಡ್ ಮಾಡ್ತಾರ. ಅದರ ಒಳಗ ಒಬ್ಬ ಶಾಸಕರಿಗೆ ಅಂತಾರ ನೀವು ಪೇಮೆಂಟ್ ಗಿರಾಕಿ ಇದೀರಿ, ಶಿವಾನಂದ ಪಾಟೀಲ್ ಫಂಡಿಂಗ್ ಮಾಡತ್ತಾರ, ಅದಕ್ಕೆ ನೀವು ಹೋರಾಟ ಕೂತೀರಿ ಅಂತಾರ. ನೋಡ್ರಿ ಸರಿ, ಒಂದು ಮಾತು ಹೇಳ್ತೀನಿ ಕೇಳ್ರಿ, ಅವ್ರ ಬಾಯಿಗೆ ನಾಲಿಗೆ ಇರಂಗಿಲ್ಲ, ಬಟ್ ಅವ್ರಿಗೆ ಸಂಸ್ಕೃತಿ ಗೊತ್ತಿರಲ್ಲ. ಇದನ್ನೇ ಮಾತು ನಾವು ಹೇಳ್ತೀವಿ ಕೇಳ್ರಿ. ಇಲ್ಲಿ ವಕ್ತ ಬೋರ್ಡಿಗೋಸ್ಕರ ರಾತ್ರಿ ಬಾ ನೀ ಕೂತಾಕಾರ, ನೀ ಏನು ಪೇಮೆಂಟ್ ತೊಗೊಂಡಪ್ಪ? ರಾತ್ರಿ ಬಾ ನಿನಗೆ ಗೊತ್ತಾಗಲ್ಲ. ನಾವು ಬಳಸುವಂಥ ಭಾಷೆಗಳು, ಯಾಕಂದ್ರೆ ಮಕ್ಕಳು ಕೂಡ ಕೇಳ್ತಾರ, ಯಾಕಂದ್ರೆ ಅಲ್ಲಿ ನಮ್ಮ ಅಕ್ಕಂಜರು ಇರ್ತಾರ, ತಾಯಿ ತಂದೆ ಇರ್ತಾರ. ನಾವು ಕಲ್ತದ್ದು ಶಿಕ್ಷಣ ಅಂದಕರ ಗ್ರಾಮೀಣ ಅನ್ನೋದು ಮತ್ತು ನಮ್ಮ ಗ್ರಾಮರ್ ಅನ್ನೋದು ನಮ್ಮ ನಾಲಿಗೆಯಲ್ಲಿ ಇರಬೇಕು. ಅದಕ್ಕೋಸ್ಕರ ನಾವು ಏನು ಮಾಡ್ತಾ ಇದೀವಪ್ಪ ಅಂದ್ರೆ ಗ್ರಾಮರ್ ಯೂಸ್ ಮಾಡ್ತಾ ಇದ್ದೀವಿ. ನೀನು ಇಷ್ಟು ವರ್ಷ ಆಯ್ತು ನೀವು ಬಿಜಾಪುರದವ್ರು ಸಾಕ್ಷಿಯವರಪ್ಪ ಅಂದ್ರೆ, ಅಲ್ಲೂ ನೀನು ಮಾತಾಡುವಂಥ ಮಾಲಿಗೆಯಲ್ಲಿ ಹಿಡಿತಾ ಇರಬೇಕು. ಯಾಕಂದ್ರೆ ನೀನು ಅವತ್ತು ರಾತ್ರಿ ಮಾಡಿ ಯಾರು ಪೇಮೆಂಟ್ ಕೊಟ್ಟರು? ನಾಗೆ ದಿಲ್ಲಿದಿಂದ ಸುಟ್ಕೇಸ್ ಬತ್ತು, ರಾತ್ರಿ ಮಾಡಿ ಮುಂಜಾನೆ ಎದ್ದೋದಿ. ಇದನ್ನು ವಿಚಾರ ಮಾಡಬೇಕು. ಬರುವಂಥ ಎಲ್ಲ ನಮ್ಮ ಅಂಗಕೊಳ್ಳರು ಮತ್ತು ಇಂಥವ್ರು ಎಲ್ಲ ಬುದ್ಧಿಜೀವಿಗಳು ಇಲ್ಲಿ ಎಲ್ಲರೂ ತಮ್ಮ ಒಂದು ಕುಟುಂಬವನ್ನು ಬಿಟ್ಟು ಇರಲಿಯಪ್ಪ. ನಾಳೆ ಅಲ್ಲಿ ನಾವರೇ ಯಾರು ಇಲ್ಲಿ ಯಾರು MBBS ಮಾಡೋರಲ್ಲ, ಬಟ್ ಇರುವಂಥ ಬಡ್ರ ಮಕ್ಕಳು. ಯಾಕಂದ್ರೆ ಈಗ MB ಪಾಟೀಲ್ MBBS ಮಾಡ್ಬೇಕಂದ್ರೆ 1.5-2 ಕೋಟಿ ರೂಪಾಯಿ ಖರ್ಚು. ಈಗ ಆಲಮಿದಾಗ ಮಾಡ್ಬೇಕಾದ್ರೆ ಅಲ್ಲಿ 2-3 ಕೋಟಿ ರೂಪಾಯಿ. ಬಟ್ ಗೋರ್ಮೆಂಟ್ ಆಯ್ತಪ್ಪ ಅಂದ್ರೆ ಸುಮಾರು 5-10 ಲಕ್ಷಕ್ಕೆ ಒಬ್ಬ MBBS ಓದಿ ಸಾವಿರಾರು ಮಂದಿ. ಯಾಕಂದ್ರೆ ಅವ ಏನಪ್ಪ ಬಡ್ರಿಗೆ ಅವ ಆರೋಗ್ಯ ಚಿಕಿತ್ಸೆ ಕೊಡ್ತಾನ. ಅದಕ್ಕೊಂದು ಉದ್ದೇಶದಿಂದ. ಯಾಕಂದ್ರೆ ನೋಡ್ರಿ, ಪ್ರತಿಯೊಬ್ಬರು ಕೂಡ ಈಗ ಒಂದು ಬಿಜಾಪುರ ಕಟ್ಟಬೇಕಂತ ಅಂದ್ರೆ ಅವ್ರು ತುಂಬ ಕಷ್ಟಪಟ್ಟೆ ಕಟ್ಟಿರ್ತಾರೆ. ಈಗ ಅವರಿಲ್ಲ ಇದಾರ, ಈಗ ಅವರು ಈಗ ಆದಿಲ್ಸೆ ಕಟ್ಟಂಥ ಸ್ಪಾರ್ಕ್ಗಳು. ಬಿಜಾಪುರ ನಗರದಲ್ಲಿ 2 ಮೆಡಿಕಲ್ ಕಾಲೇಜ್ ಅದಾವ ಪ್ರೈವೇಟ್. ಈಗ ಮತ್ತೊಂದು ಯಾರಿಗೆ ಕೊಡ್ಬೇಕಂತೇಳಿ ಇವ್ರದ್ದು ಇದು ಅದ ಉದ್ದೇಶ. ನೋಡ್ರಿ, ಮತ್ತೊಂದು ಯಾರಿಗೆ ಕೊಡ್ಬೇಕಂತಿಲ್ಲ, ಅವರೇ ತಗೋಬೇಕಂತಾರ. ನಾ 500 ಕೋಟಿ ಹಾಕ್ತೀನಿ, ಈ 1000 ಕೋಟಿ ಹಾಕ್ತೀನಿ, ನಾ ಅದು ಮಾಡ್ತೀನಿ. ಇದು ಏನಪ್ಪ ಅಂದ್ರೆ ಡ್ರಾಮಾ. ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿರುವಂಥ ಮುಗ್ಧ ಜನರನ್ನು ಇವ್ರು ಏನು ಮಾಡ್ತಾ ಇದ್ರಪ್ಪ ಅಂದ್ರೆ ಅವ್ರೇನು ಬಿಡು ಅನ್ಕೋತಾರೆ. ಬಟ್ ನಮ್ಮ ಮುಗ್ಧ ಬಿಜಾಪುರ ಶಾಸಕರು 500 ಕೋಟಿ ಕೊಡ್ತೀನಿ ಅಂತಾರಲ್ಲ, ಅದೇ ಹೇಗತ್ ನೋಡ್ರಿ. ನಾನು ನಿಮ್ಗೆ ಇವಾಗ ನಗರ ಶಾಸಕರು ಅಲ್ಲ ರೀ, ಈ 500 ಕೋಟಿ ಇವರು ಇವ್ರ ಮನೆಗೆ ಹೋಗಿ IT ರಿಟರ್ನ್ ಮತ್ತೆ ಇನ್ಕಮ್ ಟ್ಯಾಕ್ಸ್ ಕೇಳಿದ್ರ ಈ 500 ಕೋಟಿ ಎಲ್ಲಿ ಬರ್ತಪ್ಪ ಅಂತ ಕೇಳಕ್ಕೆ ಇವ್ರಿಗೆ ಗೊತ್ತಾಗಲ್ಲ. ಅದು ಹೇಳ್ಬೇಕಾ? ನಾವು 500 ಕೋಟಿ ಅವ ಘಂಟಾಘೋಷವಾಗಿ ನಾನೇ 500 ಕೋಟಿ ಹಾಕ್ತೀನಿ ನನಗೆ ಕೊಡ್ರಿ ಅಂತ ಹೇಳ್ತಾನಪ್ಪ ಅಂದ್ರೆ, ನಾವು ಇಲ್ಲಿ ಬಡವರಿಗೆ ಇರ್ಲಿಕ್ಕೆ ನಾವು ಹಗಲು ರಾತ್ರಿ ಹೋರಾಟ ಮಾಡುವಾಗ ಮತ್ತೆ ಈ ಟ್ಯಾಕ್ಸ್ ಆಫೀಸ್ದವ್ರು ಏನು ಮಕ್ಕೋದಿರಾ 500 ಕೋಟಿ ಕೊಡ್ತೀವಿ ಅಂತ ಅದು ಎನ್ಕ್ವೈರಿ ಮಾಡ್ಬೇಕೇನು ಮಾಡಬಾರ್ದು? ಅದನ್ನು ನಾವು ಅದಕ್ಕೊಂದು ಸಹಿಕೆ ಮಾಡ್ಬೇಕಾ? ಅದು ಎನ್ಕ್ವೈರಿ ಮಾಡಿರ್ತೀವಿ. ಏನ್ರಪ್ಪ ಅಂದ್ರೆ ಇವ್ರು ಎಲ್ಲರೂ ಕೂಡಿದ್ದು ನಾಟಕ ಮಾಡಿ ಇಲ್ಲಿ ಬಿಜಾಪುರ ಜಿಲ್ಲೆಯಲ್ಲಿರುವಂಥ ಜನರಿಗೆ ಹಾದಿ ತಪ್ಪಿಸ್ಬೇಕಂದ್ರೆ ಹೋರಾಟ. ನೀ ಹಿಂಗನೋ ನಾ ಹೀಗತ್ತೀನಿ. ಈಗ ಬಂದಿಗೆ ಅವನು ತೋರಿಸಿ ಅವನು ಮ್ಯಾಗೆ ಅವನು ಬಂದಿಗೆ 2-3 ಸತಿ ಬಂದ ನೀವೇ ತೊಗೊಂಡೋದ. ನೋಡ್ರಿ, ಇವರು ಬಿಜಾಪುರ ಇವ್ರು ಸ್ಟ್ರೈಕ್ ಕೂತಾರ. ನೋಡ್ರಿ, ಇವರು ಬಿಜಾಪುರ ಸ್ಟ್ರೈಕ್ ಕೂತಾರ ಅಂದ್ರೆ ನಾವೆಲ್ಲರೂ ನಮ್ಮ ಜಿಲ್ಲೆಗೋಸ್ಕರ ನಾವು ಕರ್ಕೊಂಡು ಬಂದೀನಿ. ನೋಡ್ರಿ ಅಂದ್ರೆ ಮಾತಿದೆ ಹಂಗೆ ನಾನು ಅಲ್ಲಿ ಹೋಗಿ ಇವ್ರು ನೋಡ್ರಿ ಅಂದ್ರೆ ಏನಪ್ಪ ಅಂದ್ರೆ ಇದು ಸುಮ್ಮನೆ ಏನಪ್ಪ ಅಂದ್ರೆ ಮೊಸಳೆ ಕಣ್ಣಿಲ್ಲ ನಮ್ಮ ಮುಂದೆ ಬಂದು ಕೇಳಿ ಹೇಳೋದು ಅಲ್ಲ ರೀ. ನಾಚಿಕೆ ಬರ್ಬೇಕು ನಿಮ್ಗೆ. ಇಷ್ಟೊಂದು ದಿನ ಈ ರೀತಿ ಮಾಡ್ಲಕತ್ತಾರಪ್ಪ ಅಂದ್ರೆ ಅದ್ರ ಬಗ್ಗೆ ಏನಪ್ಪ ಅಂದ್ರೆ ಅವ್ರ ಪರಿಸ್ಥಿತಿ ಏನಪ್ಪ ಅಂದ್ರೆ ಒಬ್ಬವ ಪೇಮೆಂಟ್ ಇರಕತ್ತನ ಇವ ಇದ್ರ ಅಲ್ಲಿ ಮುಖ್ಯಮಂತ್ರಿ ನೀವಾಗ ಸುಮಾರು 50-60 ಸಾವಿರ ಗಟ್ಟಲೆ. ಅದು ನಿಮ್ಮಂಥ ಬಿಜಾಪುರ ಜಿಲ್ಲೆಯಲ್ಲಿರುವಂಥ ದಾನಿಗೆ ಕೊಟ್ಟಂಥ ರೊಕ್ಕ ಯಾರ್ದು ಭೀ ಅಲ್ಲ. ಅವ್ರ ಊಟಕ್ಕೋಸ್ಕರ ಪ್ರತಿಯೊಂದು ಕೂಡ ಕಾಂಟ್ರಿಬ್ಯೂಷನ್ ಕೊಟ್ಟಂಥ ದುಡ್ಡು ನಾವು ಹೋದ್ರೆ ಅವ ಇದ್ರೆ ಹಾಗೆ ಮಾಡ್ತಾನೆ. ಇವ್ರು ಏನು ಮಾಡ್ತಾರೆ? ಬಿಜಾಪುರ ಜಿಲ್ಲೆ ಜನರೊಂದಿಗೆ ಇವರು ಆಟ ಆಡ್ತಿದ್ದಾರೆ. ಏನು ಅದಿಟ್ಟು ನಾನೇ ತಗೋಬೇಕು. ಯಾಕಂದ್ರೆ ಬಿಜಾಪುರ ಜನರಿಗೆ ಏನು ಸಂದೇಶ ಕೊಡ್ತೀರಿ ಈ ವೇದಿಕೆ ಮುಖಾಂತರ? ನೋಡ್ರಿ, ನಾವು ಬಿಜಾಪುರ ಜಿಲ್ಲೆ ಜನರಿಗೆ ಹೇಳ್ತಾ ಇದ್ದೀವಿ, ಬರುವಂಥ ದಿನದಲ್ಲಿ ಪ್ರತಿಯೊಂದು ವಾರ್ಡ್ ವೈಸ್ ಹೇಳ್ತೀವಿ, ಪ್ರತಿಯೊಂದು ತಾಯಿಯಂದ್ರೆ ಹೇಳ್ತೀವಿ, ಪ್ರತಿಯೊಂದು ಮಕ್ಕಳಿಗೆ, ಪ್ರತಿಯೊಂದು ವಿದ್ಯಾರ್ಥಿಗಳಿಗೆ, ಪ್ರತಿಯೊಂದು ಹಿರಿಯ ನಾಗರಿಕ ಕೂಡ ಹೇಳಿ ನಾವು ಈ ವೇದಿಕೆ ಕರ್ಕೊಂಡು ಬರ್ತೀವಿ ಅಂತೇಳಿ ನಾ ಇದ್ರ ಮೂಲಕ ನಾನು ಹೇಳ್ತಾ ಇದ್ದೀನಿ. ನಮ್ಮ ಹೆಸರು ಅಶೋಕ್ ವಾಲಿಕರ್ ಅಂತೇಳಿ, ಕರ್ನಾಟಕ ರಾಜ್ಯ ಅಂಗವಿಕಲರು ಹಾಗೂ ಪಾಲಕರ ಒಕ್ಕೂಟದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।